ಸರ್ ಹೇಳಿ, ಈಗ ಲಿಂಕ್ ಕೆನಾಲ್ ಬಗ್ಗೆ ಹೋರಾಟಗಳು ನಡೀತು, ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಅಪಪ್ರಚಾರಗಳು ನಡೀತಾ ಇದೆ ರೀ. ಈಗ ಕುಣಿಗಲ್ ತಾಲೂಕಿಗೆ ಸುಮಾರು 20 ವರ್ಷದ ಅನ್ಯಾಯದ ವ್ಯವಸ್ಥೆ ಎಲ್ಲರಿಗೂ ತಿಳಿತಾ ಇದೆ. 3000 MCFT ನೀರು ಬರಬೇಕು. ಯಾವತ್ತೂ 300-400 MCFTಲಿ ಬಂದಿಲ್ಲ ನೀರು. ನಾನು ಕೇಳ್ತಿರೋದು ಆ ನೀರನ್ನು ಪಡಿಬೇಕು ಅಂತಂದರೆ ನಮಗೆ ಸಪ್ರೇಟಾಗಿ ಕೆನಾಲನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ಬೇರೆದೇನೂ ಇಲ್ಲ. ಈಗ ನೀವು ಹೇಳ್ತೀರಿ ಮಾಗಡಿಗೆ ಹೋಗುತ್ತೆ, ರಾಮನಗರಕ್ಕೆ ಹೋಗುತ್ತೆ ಅಂತ. ಹೌದು, ಮಾಗಡಿಗೆ 500 MCFT ಅದಕ್ಕೋಸ್ಕರನೇ 20 ವರ್ಷದಿಂದ ರಿಸರ್ವ್ ಮಾಡಿದ್ದಾರೆ. ಈಗ ಅಲ್ಲಿಗೆ ನೀರು ಕೊಡಬೇಕು ಅನ್ನೋದನ್ನು ಹೇಮಾವತಿ ನಾನು ಮಾಡಿದ್ದಲ್ಲ, ಅದು ಅವರು. ಇವಾಗ ನಾವು ಲಿಂಕ್ ಕೆನಾಲ್ ತೆಗೆದುಕೊಂಡಾಗ ನಮ್ಮ ಕುಣಿಗಲ್ 3000 ಆದಮೇಲೆ ಹೆಚ್ಚಿಗೆ ಬಂದಾಗ ನಾವು ಬೇಕು ಅಂತ ಕೇಳ್ತಾ ಇರೋದು ನಿಜ ಅದು. ಬಟ್ ನನಗೆ ಅದು ಕನ್ಸರ್ನ್ ಅಲ್ಲ. ನಾನು ಕುಣಿಗಲ್ ತಾಲೂಕಿನ ಜನ್ಮ ಕೊಟ್ಟಿರೋಂಥ ನಾನೊಬ್ಬ ಪ್ರಜೆ. ನನ್ನ ಉದ್ದೇಶ ಏನು, ನನ್ನ ತಾಲೂಕಿನ ರೈತರಿಗೆ ಫಸ್ಟು ಪ್ರಾಮುಖ್ಯತೆಯಲ್ಲಿ ನೀರು ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಈ ಪೈಪ್ಲೈನ್ನ ಮಾಡಿಸ್ಕೊಂಡಿದ್ದೀನಿ. ಇವರು ವಿರೋಧ ಪಕ್ಷದವ್ರಿಗೆ ಏನು ಉದ್ದೇಶ ಅಂದರೆ, ಫಸ್ಟು 614 ಕೋಟಿ ಆದಾಗ BJP ಸರ್ಕಾರ ಬಂದಿಟ್ಟಿಗೆ JDS BJP ಸರ್ಕಾರ ನಿಲ್ಲಿಸಿದ್ರಾ. ಈಗ ಪುನಃ ಹೆಂಗೋ ನಮ್ಗೆ ಸರ್ಕಾರ ಬಂತು, ಕಾಂಗ್ರೆಸ್ ಅವರು DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದರು, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದರು, ಮಾಡಿಕೊಟ್ರು 1000 ಕೋಟಿ ಕಾಮಗಾರಿ ಮಾಡ್ಕೊಳ್ಳಿ ಅಂತ. ಈಗ ಪುನಃ JDS ಅವರು BJP ಎತ್ಕೊಡ್ತಾರೆ ಏನಂತ, ಬೇರೆ ಜಿಲ್ಲೆಗೆ ಹೊರಟೋಗುತ್ತೆ ಅಂತ. ನಾನು ಅದಕ್ಕೆ ವಿಶೇಷವಾಗಿ ಇವಾಗ ನಿಮ್ಮ ಮೂಲಕನೇ ನಾನು ಜನಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಮ್ಮ ತಾಲೂಕಿನ ನೀರನ್ನು ನನ್ನ ಉದ್ದೇಶ ತರೋದು ಬಿಟ್ಟರೆ ಮಾಗಡಿಗೋ ರಾಮನಗರಕ್ಕೋ ನಾನು ಅದ್ರ ಬಗ್ಗೆ ಚಿಂತನೆಯೇ ಇಲ್ಲ. ಇವತ್ತು ಅದಕ್ಕೂ ಇವತ್ತು ಏನು ಜನರ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗಬಾರ್ದು ಅನ್ನೋದು ಆತಂಕ ಇದೆ. ಅದಕ್ಕೋಸ್ಕರನೇ ಮೊನ್ನೆ DK ಸುರೇಶ್ ಸಾಹೇಬ್ರು ಹೇಳಿದ್ರು, ಮಾಗಡಿಗೆ ಪರ್ಯಾಯ ಮಾರ್ಗದಲ್ಲಿ ಎತ್ತಿನ ಹೊಳೆದಲ್ಲಿ ತೆಗೆದುಕೊಂಡು ಹೋಗ್ತೇವೆ, ನಮಗೆ ಲಿಂಕ್ ಕೆನಾಲಲ್ಲಿ ನೀರು ಬೇಡ ಅನ್ನೋದ್ರ ಮಾತನ್ನು ಹೇಳಿದ್ರಲ್ವೇ. ಅದ್ರ ಪರವಾಗಿ ನಾನು ಇವತ್ತು ಹೇಳ್ತೇನೆ, ನಿಮ್ಗೆ ಆ ಆತಂಕ ಇದ್ದರೆ ಅದನ್ನು ಯಾವ ರೀತಿ ನಾವು ಸರ್ಕಾರದ ಜೊತೆ ಮಾತಾಡೋಣ. ಸದ್ಯದಲ್ಲಿ ನನ್ನ ತಾಲೂಕಿಗೆ ಬರಲಿಕ್ಕೆ ನೀರನ್ನು D26 ಬರ್ತಾ ಇಲ್ಲ, ಈ ಮಾಗಡಿಗೆ ಹೋಗ್ತಾ ಇದೆ ಅಂತ ಹೇಳಿ ಸುಳ್ಳು ಕುಂಟು ನೆಪಗಳನ್ನು ಹೇಳಿ ಅಡ್ಡಿಪಡಿಸ್ಬೇಡಿ ಅಂತ ನಾನು ಕೈ ಮುಗಿದ್ಕೊಂಡು ಕೇಳ್ತೇನೆ ನನ್ನ ತಾಲೂಕಿನ JDS BJP ಅವ್ರಿಗೆ. ನೀವು ದ್ವೇಷ ಮಾಡೋಂಗಿದ್ರೆ ನನ್ನ ಮೇಲೆ ದ್ವೇಷ ಮಾಡಿ, ಕುಣಿಗಲ್ ತಾಲೂಕಿನ ರೈತರ ಮೇಲೆ ದ್ವೇಷ ಮಾಡಿಬಿಡಿ. ನೀವು ಅಸೂಯೆ ಇದ್ದರೆ ನನ್ನ ಮೇಲೆ ಅಸೂಯೆ ಮಾಡ್ಕೊಳ್ಳಿ. ಕುಣಿಗಲ್ ತಾಲೂಕಿನ ರೈತರ ಬದುಕನ್ನು ಕಟ್ಟುವಂಥ ವ್ಯವಸ್ಥೆಯಲ್ಲಿ ಈ ರಾಜಕೀಯ ದುರುದ್ದೇಶ ಇಟ್ಕೊಂಡು ದಯವಿಟ್ಟು ಅಡಚಣೆ ಮಾಡಿಬಿಡಿ. ನಿಮಗೇನು ನಾನು ರಾಜಕೀಯದ ಬೆಳಿಬೇಕು, ನಾನು ಒಂದ್ಸಲಿ MLA ಆಗಬೇಕು ಅಂತ ಏನಾದ್ರು ನಿಮ್ಮಲ್ಲಿ ಮತ್ತೊಮ್ಮೆ ಬರಬೇಕು ಅಂತಿದ್ರೆ ನೀವು ಈ ಒಂದು ಉದ್ದೇಶದಲ್ಲಿ ನೀವು ಹೋದರೆ ನಿಮ್ಗೆ ಒಳ್ಳೇದು ಮಾಡಲ್ಲ ದೇವರು. ಭಗವಂತ ನೋಡ್ತಾ ಇರ್ತಾನೆ. ನೀವೇನಾರ ಮಾಡ್ಕೊಳ್ಳಿ, ನಾನು ಅದನ್ನು ಹೇಳಬಲ್ಲೆ ಅಷ್ಟೇ. ಮಾನವೀಯತೆ ದೃಷ್ಟಿಯಲ್ಲಿ ನೀವು ಎಷ್ಟೇ ಅಡಚಣೆ ಮಾಡಿ ಆರೋಪ ಮಾಡಿ ನನ್ನ ತಾಲೂಕಿನ ನೀರನ್ನು ನಾನು ಪ್ರಾಣ ಕೊಟ್ಟಾದರೂ ತರ್ತೇನೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಷ್ಟೇ ಕಷ್ಟ ಸರಿನೇ. ಈಗ ಅದಕ್ಕೋಸ್ಕರ ಯಾತ್ರೆ ಶುರು ಮಾಡಿದ್ದೇನೆ. ನೀರು ತರೋವರೆಗೂ ಯಾತ್ರೆ ನಿಲ್ಲೋದಿಲ್ಲ. ಇವತ್ತು ಕುಣಿಗಲ್ ತಾಲೂಕಿಗೆ ನೀರು ತಂದೆ ತರ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು.